ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಹಲವಾರು ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಸ್ಗಳ ಬಗ್ಗೆ ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ, ಸಪ್ರೇಟ್ ಫೋಲ್ಡರ್ ಮಾಡಿದ್ದೀನಿ. ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಯಾರು ಈವನ್ ಲಾ ಎಲ್ಲ ಓದ್ತಿದ್ದೀರಿ, ನಿಮಗೆ ಏನು ಸಿಲೆಬಸ್ಗಿದೆ, ಈ ಒಂದು ಐತಿಹಾಸಿಕ ತೀರ್ಪುಗಳೇನಿದ್ದಾವೆ ಡೆಫಿನೆಟ್ಲಿ ಮಾನವನ ಆಲೋಚನಾ ಕ್ರಮಗಳನ್ನು ಬದಲಾಯಿಸುವಂಥ ಶಕ್ತಿ ಇರುವಂಥ ಒಂದು ತೀರ್ಪುಗಳಾಗಿದ್ದಾವೆ. ದ್ಯಾಟ್ಸ್ ವೈ ಐ ಡಿಸೈಡೆಡ್ ಟು ಟೇಕ್ ಆಲ್ ದ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಜಜ್ಮೆಂಟ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದುವೇ KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ವೆರಿ ಇಂಟ್ರೆಸ್ಟಿಂಗ್. ಇದ್ರ ಮೇಲೆ ಆಲ್ರೆಡಿ ಮೂವಿ ಕೂಡ ಬಂದಿದೆ, ನೀವು ನೋಡಿರಬಹುದು. ರುಸ್ತಮ್ ಇದೇ ಒಂದು ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮೂವಿ ಬಂದಿದ್ದು, ಆ್ಯಂಡ್ ಈವನ್ TV ಸೀರೀಸ್ ಕೂಡ ಬಂದಿದ್ದನ್ನು ಕಾಣ್ತೀವಿ ಇದ್ರ ಮೇಲೆ. ಸೊ ಬನ್ನಿ, ಹಾಗಾದರೆ ಏನಿದು ಪ್ರಕರಣ, ಆ್ಯಂಡ್ KM ನಾನಾವತಿ ಅಂದರೆ ಯಾರು, ಆ್ಯಂಡ್ ಇವ್ರ ನಡುವೆ ಏನು ಕೇಸ್ ಆಗಿದ್ದು, ಆ್ಯಂಡ್ ಇವ್ರ ಹೆಸರು ಮೇಲೆ ಏಕಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ತೀನಿ ಗೈಸ್. ಹೊಸದಾಗಿ ಸ್ವತಂತ್ರಗೊಂಡಂಥ ಭಾರತದೊಳಗೆ ಆದಂಥ ಈ ಪ್ರಕರಣ ಲ್ಯಾಂಡ್ ಮಾರ್ಕ್ ಆಗಿದೆ. ಯಾಕಂದರೆ ಜೂರಿ ಸಿಸ್ಟಮ್ ವ್ಯವಸ್ಥೆಯನ್ನು ಈ ಕೇಸ್ ಆದಮೇಲೆ ಅಷ್ಟೊಂದು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. 1962 ಅಲ್ಲಿ ಫೈನಲ್ ವರ್ಡಿಕ್ಟ್ ಬಂದಿದ್ದು. ಅದಕ್ಕಿಂತ ಮುಂಚಿನ ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಏನು ಅಂದರೆ, ಭಾರತದಲ್ಲಿ ಅಂದರೆ ಮುಂಬೈಯಲ್ಲಿ ಒಬ್ಬರು ಭಾರತೀಯ ನೌಕಾಪಡೆಯ ಅಧಿಕಾರಿ ಇದ್ದರು. ಅವರ ಹೆಸರೇ KM ನಾನಾವತಿ. ಓಕೆ, ನಿಮಗೆಲ್ಲ ಗೊತ್ತೇ ಇದೆ ಫ್ರೆಂಡ್ಸ್, ನೇವಿ ಒಳಗೆ ಯಾರು ಕೆಲಸ ಮಾಡ್ತಾರೆ 2 months, 3 months, 6 months, 1 year, 2 year, ದೇ ಇವನ್ ಡೋಂಟ್ ನೋ ಇನ್ ವಿಚ್ ಕಂಟ್ರಿ ದೇ ಆರ್ ವರ್ಕಿಂಗ್. ಸೊ ಆ ಥರ ಇಷ್ಟು ತಿಂಗಳವರೆಗೆ ಹಡಗಿನಲ್ಲಿ ಅವರು ಕೆಲಸ ಮಾಡಬೇಕಾಗಿರುತ್ತೆ. ಫಾರ್ ದ ಸೆಕ್ಯೂರಿಟಿ ರೀಸನ್, ಫಾರ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸಂಬಂಧ ಸೆಕ್ಯೂರಿಟಿ ಆಗಿರ್ಬೋದು, ಆರ್ ಬೇರೆ ದೇಶಗಳಿಗೆ ಹೋಗೋದಾಗಿರ್ಬೋದು, ಇವೆಲ್ಲ ಕೆಲಸನೂ ಕೂಡ ನೇವಿ ಆಫೀಸರ್ಸ್ ಮಾಡ್ತಿರ್ತಾರೆ. ಸೊ ಹೀಗಿರುವಾಗ ಅವರಿಗೆ 2 ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು ಕೂಡ ಇತ್ತು. ಆ್ಯಂಡ್ ಅವರ ಹೆಂಡತಿ ಹೆಸರು ಶೆಲ್ವಿಯಾ ನಾನಾವತಿ ಅಂತ ಹೇಳ್ಬಿಟ್ಟು. ಶೆಲ್ವಿಯಾ ನಾನಾವತಿಯವರನ್ನು ಮುಂಬೈಯೊಳಗೆ, ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಮುಂಬೈಯೊಳಗೆ ಬಿಟ್ಟು ಇವರು ಭಾರತೀಯ ನೌಕಾಪಡೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಅವಾಗ ಏನಾಗುತ್ತೆ ಅಂದರೆ, ಪ್ರೇಮ್ ಅಹುಜಾ, ಓಕೆ, ಪ್ರೇಮ್ ಅಹುಜಾ ಅನ್ನುವಂಥವರು ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಆ್ಯಂಡ್ ಇವರು ಈವನ್ ಈ ಒಂದು KM ನಾನಾವತಿ ಮತ್ತು ಶೆಲ್ವಿಯಾ ನಾನಾವತಿ ಅವರಿಗೆ ಪರಿಚಿತರಾಗಿರ್ತಾರೆ. ಇವರು ಕೂಡ ಒಂದು ಫ್ರೆಂಡ್ಸ್ ಆಗೇನೆ ಇರ್ತಾರೆ, ಇವರೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಒಂದು ದಿನ 1959 KM ನಾನಾವತಿ ಅವರಿಗೆ ಒಬ್ಬರು ಅವ್ರ ಫ್ರೆಂಡಿಂದ ಗೊತ್ತಾಗುತ್ತೆ, ನಿನಗೆ ಗೊತ್ತಾ ನಿನ್ನ ಪತ್ನಿ ಶೆಲ್ವಿಯಾ ನಾನಾವತಿ ಪ್ರೇಮ್ ಅಹುಜಾವೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸನ್ನು ಹೊಂದಿದ್ದಾರೆ. ಸೊ ಅದ್ರ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದಾಗ ನಿಜವಾಗ್ಲೂ KM ನಾನಾವತಿ ಅವರಿಗೆ ಒಂಥರ ಮೈಂಡ್ ಸ್ಟ್ರಕ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎನಿ ಹಸ್ಬೆಂಡ್ಗೆ, ಮಕ್ಕಳಿರುವಂಥ ಹಸ್ಬೆಂಡ್ಗೆ ಆಗುವಂಥದ್ದೇ. ಆ್ಯಂಡ್ ಶೆಲ್ವಿಯ ವಿಷಯ ನಾನಾವತಿ ಅವರಿಗೆ ಗೊತ್ತಿರಲಿಲ್ಲ. ಸೊ ಯಾವಾಗ ಅವ್ರ ಫ್ರೆಂಡಿಂದ ಈ ವಿಷಯ ಗೊತ್ತಾಗುತ್ತೋ ಅವರು ಇಮಿಡಿಯೇಟ್ಲಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಶೆಲ್ವಿಯಾಗೆ ಡೈರೆಕ್ಟಾಗಿ ಅವ್ರ ವೈಫ್ಗೆ ಈ ವಿಷಯವನ್ನು ಕೇಳ್ತಾರೆ. ಶೆಲ್ವಿಯಾ ಕೇಳಿದಾಗ ಶೆಲ್ವಿಯಾ ಇದನ್ನು ಒಪ್ಕೋತಾರೆ. ಎಸ್, ಪ್ರೇಮ್ ಅಹುಜಾ ಜೊತೆಗೆ ನನ್ನ ಅನೈತಿಕ ಸಂಬಂಧ ಇದೆ ಅಂತ ಕೂಡ ಅವ್ರ ಹೆಂಡತಿ ಹೇಳ್ತಾರೆ. ಓಕೆ, ಇದು ಆದಮೇಲೆ ನಿಜವಾಗ್ಲೂ ಇದನ್ನು ಟಾಲರೇಟ್ ಮಾಡ್ಕೊಳ್ಳೋದು KM ನಾನಾವತಿ ಅವರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ಶೆಲ್ವಿಯಾ ತನ್ನ ಗಂಡನಿಗೆ ಪ್ರೇಮ್ ಅಹುಜಾ ಬಗ್ಗೆನೇ ಡೈರೆಕ್ಟಾಗಿ ಹೇಳ್ತಾರೆ. KM ನಾನಾವತಿ ಅವರು ಮಾನಸಿಕವಾಗಿ ಅತೀವ ಆಘಾತಕ್ಕೆ ಇದರಿಂದ ಒಳಗಾಗ್ತಾರೆ. ಇದರೊಳಗೆ ಏನು ಹೊಸದಿಲ್ಲ ಗೈಸ್, ಬಿಕಾಸ್ ಫ್ಯಾಮಿಲಿ ಒಳಗೆ ಈ ಥರ ಆದಾಗ ಸೊ ಒಂದು ಶಾಕ್ ಆಗೋದು ನಾರ್ಮಲ್. ಅದು ಆದಮೇಲೆ ನಾನಾವತಿ ಅವ್ರು ಏನು ಮಾಡ್ತಾರೆ ಅಂದರೆ ನೌಕಾ ನೆಲೆಗೆ ಹೋಗ್ತಾರೆ. ಆ್ಯಂಡ್ ನೌಕಾ ನೆಲೆಗೆ ಹೋಗಿ ಒಂದು ಸರ್ವಿಸ್ ರಿವಾಲ್ವರನ್ನು ತಗೋತಾರೆ ಮತ್ತು ಅದ್ರ ಜೊತೆಗೆ 6 ಗುಂಡುಗಳನ್ನು, ಓಕೆ, ಗೋಲಿ, ಸೊ 6 ಗುಂಡುಗಳನ್ನು ತೆಗೆದುಕೊಳ್ತಾರೆ. ಆ್ಯಂಡ್ ಇವರ ಉದ್ದೇಶ ಏನಾಗಿರುತ್ತೆ ಅಂದರೆ ಅವರೇ ಹೇಳಿದ್ದಿದ್ದು, ಅವ್ರ ಉದ್ದೇಶ ಏನಾಗಿರುತ್ತೆ, ರಿವಾಲ್ವರ್ ತಗೊಂಡು 6 ಗುಂಡುಗಳನ್ನು ಯಾಕೆ ತಗೊಂಡಿರ್ತಾರೆ ಅಂದರೆ ಸ್ವಯಂ ಹತ್ಯೆಯನ್ನು ಮಾಡ್ಕೋಬೇಕು. ಮೀನ್ಸ್ ಹಿ ವಾಂಟ್ ಟು ಕಮಿಟ್ ಸೂಸೈಡ್
ಆ ರಿವಾಲ್ವರಿಂದ ತಾವೇ ಹೊಡ್ಕೊಂಡು ಸಾಯಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ತೆಗೆದುಕೊಳ್ತಾರೆ. ನಂತರ ಇದನ್ನು ತಗೊಂಡು ಹೋಗಬೇಕಾದ್ರೆ ಅವ್ರ ವೈಫ್ಗೆ ಹೇಳ್ತಾರೆ, ನೀವು ಇವತ್ತು ಮೂವಿಗೆ ಹೋಗುವನ್ನು ಬನ್ನಿ ಅಂಥೇಳಿ ಕರ್ಕೊಂಡು ಹೋಗಿ ಮಕ್ಕಳನ್ನು ಮತ್ತು ಹೆಂಡತಿನ ಮೂವಿ ಥಿಯೇಟ್ರಲ್ಲಿ ಬಿಟ್ಟು, ಸೊ ಇವ್ರೇನು ಮಾಡ್ತಾರೆ ಅಂದರೆ ಸೀದಾ ಪ್ರೇಮ್ ಅಹುಜಾ ಅವರ ಮನೆಗೆ ಹೋಗ್ತಾರೆ. ಪ್ರೇಮ್ ಅಹುಜಾ ಅವ್ರ ಮನೆಗೆ ಹೋದಾಗ ಅಲ್ಲಿ ಡೆಫಿನೆಟ್ಲಿ ಪ್ರೇಮ್ ಅಹುಜಾ ಆಗಿರ್ಬೋದು, ನಾನಾವತಿಯವರು ಆಗಿರ್ಬೋದು, ಇವರೇನು ಗೊತ್ತಿಲ್ಲ. ಈವನ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇವರು ಪರಿಚಿತರಾಗಿರ್ತಾರೆ, ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ನಾನಾವತಿಯವರು ಪ್ರೇಮ್ ಅಹುಜಾ ಮನೆಗೆ ಹೋದಾಗ ಅಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೀತದೆ ಅಂತ ಕೆಲವೊಂದಿಷ್ಟು ರಿಪೋರ್ಟ್ ಪ್ರಕಾರ ಅವರೇ ಹೇಳಿದ್ದಾರೆ. ಆದರೆ ಅಲ್ಲಿ ಆಗಿದ್ದೇನು ಅಂದರೆ ನಾನಾವತಿ KM ನಾನಾವತಿಯವರು ಅವ್ರ ರಿವಾಲ್ವರಿಂದ 3 ಗುಂಡನ್ನು ಹೊಡಿತಾರೆ ಆ್ಯಂಡ್ ಅದಕ್ಕೆ ಪ್ರೇಮ್ ಅಹುಜಾ ಬಲಿಯಾಗ್ತಾರೆ. ಆ್ಯಂಡ್ ಈ ಗುಂಡಿನ ದಾಳಿಗಿಂತ ಮುಂಚೆನೇ ವಾಗ್ವಾದ ನಡೆದಿದೆ ಅಂತ ಏನು ಹೇಳ್ತಾರೆ. ಈ ವಾಗ್ವಾದದೊಳಗೆ ಏನೇನು ಕೇಳಲಾಯಿತು, ಏನೇನೆಲ್ಲ ಕನ್ವರ್ಸೇಷನ್ ಆಯಿತು ಅನ್ನೋದನ್ನು ನಾನು ಹೇಳೋದಾದರೆ ನೋಡಿ, ಪ್ರೇಮ್ ಅಹುಜಾಗೆ KM ನಾನಾವತಿಯವರು ಕೇಳ್ತಾರೆ, ಓಕೆ ನಾನೇ ಸೂಸೈಡ್ ಮಾಡಿಕೊಳ್ಳಿಕ್ಕೆ ಹೊರಟಿದ್ದು, ಹೋಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್, ನಾನು ನಿನಗೆ ಕೆಲವೊಂದು ವಿಷಯವನ್ನು ಕೇಳಬೇಕು ಅಂತ ಹೇಳ್ತಾರೆ. ಕೇಳಿದಾಗ ಪ್ರೇಮ್ ಅಹುಜಾ ಹೇಳ್ತಾರೆ, ಕೇಳಿ, ಏನು ಕೇಳಬೇಕಾಗಿದೆ ಅಂತ ಕೇಳಿದಾಗ, ನನಗೆ ಗೊತ್ತಾಗಿದೆ ನನ್ನ ಹೆಂಡತಿ ಮತ್ತು ನಿನ್ನ ನಡುವೆ ಅಕ್ರಮ ಸಂಬಂಧ ನಡೀತಾ ಇದೆ ಅಂತ ಹೇಳಿದಾಗ ಪ್ರೇಮ್ ಅಹುಜಾ ಲೈಟಾಗಿ ರಿಯಾಕ್ಟ್ ಮಾಡ್ತಾರೆ. ಹೌದು, ಅದಕ್ಕೇನೀಗ ಅಂತ ಕೇಳ್ತಾರೆ. ಇನ್ ಕೇಸ್ ನಾನೇನಾದರೂ ಸತ್ತು ಹೋದರೆ ನನ್ನ ಹೆಂಡತಿನ ಮತ್ತು ನನ್ನ ಮಕ್ಕಳನ್ನ ನೀನು ಎಕ್ಸೆಪ್ಟ್ ಮಾಡ್ತೀಯಾ, ಅವರನ್ನು ಮುಂದೆ ನೀನು ಹೆಂಡತಿ ಅಥವಾ ಆ ಥರ ನೀನು ನೋಡ್ಕೊಳ್ತೀಯ, ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಕೇಳಿದಾಗ, ನಾನು ಯಾವ ಹೆಣ್ಣಿನ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡಿದ್ದೀನೋ ಅವ್ರನ್ನೆಲ್ಲ ಮದುವೆ ಆಗ್ತಾ ಕೂತ್ರೆ 100 ಮದುವೆಗಳಾಗ್ತವೆ, ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ ಆ್ಯಂಡ್ ಅದನ್ನೆಲ್ಲ ನನ್ನ ಕಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ಪ್ರೇಮ್ ಅಹುಜಾ ಇವ್ರಿಗೆ KM ನಾನಾವತಿಯವ್ರು ಹೇಳ್ತಾರೋ, ಸೊ ಇವರು ಆ ಟೈಮ್ ಒಳಗೆ ಸಿಟ್ಟಿಗೆದ್ದು ತಾವು ಸೂಸೈಡ್ ಮಾಡ್ಕೋಬೇಕು ಅಂತ ತಗೊಂಡು ಹೋಗೋಂಥ ರಿವಾಲ್ವರಿಂದ ಸೊ ಪ್ರೇಮ್ ಅಹುಜಾಗೆ 3 ಗೋಲಿನ ಹೊಡಿತಾರೆ. 3 ಗೋಲಿ ಹೊಡೆದಿಂದ ಪ್ರೇಮ್ ಅಹುಜಾ ಇಲ್ಲಿಗೆ ಡೆತ್ ಆಗ್ತಾರೆ. ಸೊ ಇನ್ನು ಈ ಡೆತ್ ಆದಮೇಲೆ ಈ ಒಂದು ಸ್ಟೋರಿನ ಒಯ್ದು ಆ ನೇವಲ್ ಕಮಾಂಡರ್ ಯಾರಿರ್ತಾರೆ ಅವ್ರಿಗೆ ಹೋಗಿ ಹೇಳಿದಾಗ, ಸೊ ಅವ್ರು ಹೇಳ್ತಾರೆ, ಎಸ್ ಅಫ್ಕೋರ್ಸ್ ಯು ಡಿಡ್ ಮರ್ಡರ್, ಬಟ್ ಆದರೆ ಇದು ಯಾವುದೇ ಒಬ್ಬ ಗಂಡು ಮಗ ಆಗಿರ್ಬೋದು ಅವನ ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಮಾಡಿದಂಥದ್ದು. ಸೊ ಅದಕ್ಕೇನೀಗ ನೀನು ಹೋಗಿ ಪೊಲೀಸ್ಗೆ ಹೇಳು. ನಂತರ ಇವರು ಪೊಲೀಸ್ಗೆ ಹೋಗಿ ಹೇಳಿದಾಗ ಸೊ ಕಾನೂನಿನ ಪ್ರಕಾರ ಸೆಷನ್ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಆ್ಯಂಡ್ ಇವರ ವಿರುದ್ಧ KM ನಾನಾವತಿಯವರ ವಿರುದ್ಧ IPC ಸೆಕ್ಷನ್ 302 ಅಡಿಯಲ್ಲಿ ಹತ್ಯೆ ಅಡಿ ಆರೋಪವನ್ನು ಇವ್ರ ಮೇಲೆ ಹಾಕ್ತಾರೆ. ಆ್ಯಂಡ್ ಜೂರಿ ವ್ಯವಸ್ಥೆಯ ಮೂಲಕ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ. ಎಸ್, ಜೂರಿ ತೀರ್ಪು ಅಥವಾ ಜೂರಿ ವ್ಯವಸ್ಥೆ ಅಂದರೆ ಏನು ನೋಡ್ರಿ ಗೈಸ್, ಈಗ ಜಸ್ಟ್ ಕೋರ್ಟಲ್ಲಿ ಜಡ್ಜ್ ಇರ್ತಾರೆ, ಅದು ಆದಮೇಲೆ ಲಾಯರ್ಸ್ ಇರ್ತಾರೆ. ಲಾಯರ್ಸ್ ಏನು ವಾದ ವಿವಾದಗಳನ್ನ ಮಂಡನೆ ಮಾಡ್ತಾರೆ, ಆ ಸ್ಟೋರಿನ ಕೇಳಿ ವಾದ ವಿವಾದಗಳನ್ನ ಕೇಳಿ ಜಡ್ಜು ಏನು ಕೊಡ್ತಾರೆ, ಜಜ್ಮೆಂಟ್ಸನ್ನು ಕೊಡ್ತಾರೆ, ತೀರ್ಪನ್ನು ಕೊಡ್ತಾರೆ. ಆದರೆ ಜೂರಿ ವ್ಯವಸ್ಥೆ ಅಂದರೆ ನೋಡಿ, ಸಮಾಜದೊಳಗೆ ಎಲ್ಲ ಕಮ್ಯುನಿಟಿಯಿಂದ ಬಂದಂಥ ಜನರನ್ನು ಕೂಡಿಸಿರ್ತಾರೆ, ಅದರ ಮುಂದೆ ಜಡ್ಜುಗಳು ಕೂಡ ಇರ್ತಾರೆ ಆ್ಯಂಡ್ ಲಾಯರ್ಗಳು ಕೂಡ ಇರ್ತಾರೆ. ಇಲ್ಲಿ ಜಡ್ಜ್ಗಳು ಜಜ್ಮೆಂಟ್ಸನ್ನು ಕೊಡೋಕ್ಕಿಂತ ಮುಂಚೆ ಜೂರಿ ಏನು ಹೇಳ್ತಾರೋ, ಅಂದರೆ ಸಮಾಜದ ಎಲ್ಲ ವರ್ಗದಿಂದ ಬಂದಂಥ ಈ ಜನರ ಒಂದು ಗುಂಪು ಏನು ಹೇಳುತ್ತೋ ಅದನ್ನೂ ಪರಿಗಣನೆ ಮಾಡಿ ಇವರು ಜಜ್ಮೆಂಟನ್ನು ಕೊಡ್ತಿದ್ರು. ಈ ವ್ಯವಸ್ಥೆಗೆ ಜೂರಿ ಸಿಸ್ಟಮ್ ಅಂತ ಕರಿತಿದ್ರು. ಓಕೆ, ಈ ಒಂದು ಪೂರ್ತಿ ಸ್ಟೋರಿ ಕೇಳಿದಾಗ ಸೆಷನ್ ಕೋರ್ಟಲ್ಲಿ ಜೂರಿಗಳು ಹೇಳ್ತಾರೆ, ಎಸ್, KM ನಾನಾವತಿಯವರು 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಮಗಳು ಮತ್ತು ಹೆಂಡತಿಯನ್ನು ಕಾಪಾಡಲಿಕ್ಕೆ ಪ್ರೇಮ್ ಅಹುಜಾನ ಕೊಂದಿದ್ರಲ್ಲಿ ಏನೂ ತಪ್ಪಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬಾರ್ದು, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಜೂರಿ ವ್ಯವಸ್ಥೆ ಹೇಳ್ತಾರೆ. ಇದು ಸಮಾಜಕ್ಕೆ ಒಂದು ಸಿಂಬಾಲ್ ಆಗಬೇಕು. ಇನ್ನು ಮುಂದೆ ಯಾರು ಮದುವೆ ಆಗಿರ್ತಾರೆ ಅವರು ಇಂಥ ಒಂದು ಕ್ರಿಯೆಯಲ್ಲಿ ತೊಡಗಬಾರ್ದು, ಅದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಜೂರಿ ವ್ಯವಸ್ಥೆ ಹೇಳುತ್ತೆ. ಆ್ಯಂಡ್ ಆದರೆ
ಸೆಷನ್ ಕೋರ್ಟ್ನಲ್ಲಿ ಜಡ್ಜ್ ಹೇಳ್ತಾರೆ ಇಲ್ಲ, ಇದು ತಪ್ಪು, ಕೊಲೆ ಮಾಡೋದು ತಪ್ಪು, ಕಾನೂನಿನ ಪ್ರಕಾರ ಕೊಲೆ ಮಾಡಿದರೆ ಇವ್ರಿಗೆ ಶಿಕ್ಷೆ ಆಗಲೇಬೇಕು, ಸೊ ಆದ್ದರಿಂದ ಇವ್ರು ಜೈಲ್ಗೆ ಹೋಗಲೇಬೇಕು. ಈವನ್ KM ನಾನಾವತಿ ಅವರು ತಮ್ಮ ಕೇಸ್ನಲ್ಲಿ ತಾವೇ ಲಾಯರ್ ಆಗಿ ಫೈಟ್ನ ಮಾಡ್ತಾರೆ. ಓಕೆ, ಅಕ್ಷಯ್ ಕುಮಾರ್ ರುಸ್ತಮ್ ಮೂವಿ ಒಳಗೂ ನೀವು ನೋಡಿರ್ಬೋದು ಗೈಸ್. ಓಕೆ, ಇದು ಆದಮೇಲೆ ಜೂರಿ ವ್ಯವಸ್ಥೆ ಹೇಳುತ್ತೆ ಇವರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಹಾಕಬಾರ್ದು, KM ನಾನಾವತಿ ಇವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಸೆಷನ್ ಕೋರ್ಟ್ನಲ್ಲಿ ಜಡ್ಜ್ ಹೇಳ್ತಾರೆ ಇಲ್ಲ, ಇವ್ರಿಗೆ ಜೈಲ್ ಶಿಕ್ಷೆ ಆಗಲೇಬೇಕು, ಸೆಕ್ಷನ್ 302 ಅಡಿಯಲ್ಲಿ ಮರ್ಡರ್ ಕೇಸ್ನ ಇವ್ರ ಮೇಲೆ ಹಾಕಬೇಕು ಅಂತ ಹೇಳುತ್ತೆ. ಇದು ಎಲ್ಲ ಆಗ್ತಿರ್ಬೇಕಾದ್ರೆ ಭಾರತದ ನ್ಯೂಸ್ ಪೇಪರ್ನಲ್ಲಿ ಈ ಪ್ರಕರಣವನ್ನು ಕುರಿತು ಸಿಕ್ಕಾಪಟ್ಟಿ ಬರೀತಾರೆ. ಸಾರ್ವಜನಿಕವಾಗಿ ಭಾರಿ ವಿವಾದಕ್ಕೆ ಈ ಪ್ರಕರಣ ಕಾರಣೀಭೂತ ಆಗುತ್ತೆ. ನಂತರ ಸೆಷನ್ ಕೋರ್ಟ್ನಲ್ಲಿ ಜಡ್ಜ್ ಈ ಥರ ಹೇಳಿದ್ರಿಂದ KM ನಾನಾವತಿಯವರು ಹೈಕೋರ್ಟ್ನಲ್ಲಿ ಹೋಗ್ತಾರೆ, ಮುಂಬೈ ಹೈಕೋರ್ಟ್, ಬಾಂಬೆ ಹೈಕೋರ್ಟ್ನಲ್ಲಿ ಹೋಗ್ತಾರೆ. ಜ್ಯೂರಿಯ ತೀರ್ಪನ್ನು ಬಾಂಬೆ ಹೈಕೋರ್ಟ್ ರದ್ದುಪಡಿಸ್ತದೆ. ಎಸ್, ಈ ಒಂದು ಜ್ಯೂರಿ ತೀರ್ಪನ್ನು ರದ್ದುಪಡಿಸುವ ಅಧಿಕಾರ ಹೈಕೋರ್ಟ್ಗೆ ಇತ್ತು. ಆ್ಯಂಡ್ ಹೈಕೋರ್ಟ್ ಹೇಳಿದ್ದೇನು ಅಂದರೆ ಇದು ಹಠಾತ್ ಕೋಪದಿಂದ ನಡೆದ ಅಪರಾಧವಲ್ಲ. ಇಲ್ಲಿ KM ನಾನಾವತಿಯವರು ಏನು ಹೇಳ್ತಾರೆ ಅಂದರೆ, ಸೊ ಇದು ಒಂದು ಹಠಾತ್ ಕೋಪದಿಂದ ಆದಂಥ ಮರ್ಡ್ರು. ಇಲ್ಲಿ ನೋಡ್ರೆ KM ನಾನಾವತಿಯವರು ಮೊದಲೇನು ಹೇಳ್ಯಾರ, ಹೆಂಡತಿನ ಮತ್ತು ಮಕ್ಕಳನ್ನು ಕಾಪಾಡಲಿಕ್ಕೆ ಅಂತ ನಾನೇ ಮರ್ಡರ್ ಮಾಡಿದ್ದು ಅಂತ ಹೇಳಿದವರು ಎಲ್ಲಿ ಜ್ಯೂರಿ ಮುಂದೆ. ಹೈಕೋರ್ಟ್ನಲ್ಲಿ ಬಂದು ಇಲ್ಲ, ಇದೊಂದು ಸಡನ್ ಆ್ಯಂಡ್ ಪ್ರೊವೊಕೇಟಿವ್ ಮರ್ಡರ್ ಅಂತ ಹೇಳ್ತಾರೆ. ಅಂದರೆ ಇವರು ಅವ್ರ ಮನೆಗೆ ಹೋದ್ರು, ಇಮಿಡಿಯೇಟ್ಲಿ ಅವರನ್ನು ಮರ್ಡರ್ ಮಾಡಿಬಿಟ್ರು. ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ನೋಡಿ, ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಒಳಗೆ ಮರ್ಡರ್ ಮಾಡಿದರೆ ಅದನ್ನು ಮರ್ಡರ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಇವರು ವಾದ ಮಾಡ್ತಾರೆ. ಆದರೆ ಹೈಕೋರ್ಟ್ ಏನು ಹೇಳುತ್ತೆ ಅಂದರೆ, ನೋ, ಇಂಪಾಸಿಬಲ್, ದಿಸ್ ಇಸ್ ನಾಟ್ ಅ ಗ್ರೇವ್, ದಿಸ್ ಇಸ್ ನಾಟ್ ಅ ಪ್ರೊವೊಕೇಟಿವ್, ದಿಸ್ ಈಸ್ ಪ್ರೀಮೆಡಿಟೇಟೆಡ್ ಕೊಲೆ, ಪ್ರೀಮೆಡಿಟೇಟೆಡ್ ಮರ್ಡರ್. ಓಕೆ, ಇದು ಎಲ್ಲ ಗೊತ್ತಿದ್ದು ಮುಂಚಿತವಾಗಿ ಅವ್ರ ಫ್ರೆಂಡ್ ಹೇಳಿದಾನೆ, ಅದು ಆದಮೇಲೆ ಅವ್ರ ವೈಫ್ಗೆ ಕೇಳಿದಾಗ ಅವಳು ಒಪ್ಕೊಂಡಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ಅವರು ರಿವಾಲ್ವರ್ನ ತಗೊಂಡಿದ್ದಾರೆ. ಇಷ್ಟೆಲ್ಲ ಮಾಡುವಾಗ ಸಮಯ ಇತ್ತು ತಾನೆ, ಯಾವುದು ಒಳ್ಳೆಯದು, ಯಾವ್ದು ಸರಿ, ಏನು ಮಾಡಿದರೆ ಒಳ್ಳೆಯದು, ಏನು ಮಾಡಿದರೆ ಕೆಟ್ಟದ್ದು ಅನ್ನುವಷ್ಟು ಟೈಮ್ ಇತ್ತು. ಇಟ್ ಈಸ್ ನಾಟ್ ಲೈಕ್ ಫಸ್ಟಿಗೆ ಯಾರಿಂದನೋ ಗೊತ್ತಾಯಿತು, ಸೀದಾ ಪ್ರೇಮ್ ಅಹುಜಾರ್ ಮನೆಗೆ ಹೋದ, ಅಲ್ಲಿ ಕೇಳಿದ, ಅವನನ್ನು ಕೊಲೆ ಮಾಡಿಬಿಟ್ಟ, ಹಂಗೂ ಆಗಿಲ್ಲ. ಸೊ ಇವರಿಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಇಷ್ಟೆಲ್ಲ ಟೈಮ್ ಇದ್ದಾಗಲೂ ಕೂಡ he did not even think of law and murder and all those things. Yes, of course there are mistakes. ಓಕೆ, ಇವ್ರ ಕಡೆಯಿಂದನೂ ಮಿಸ್ಟೇಕ್ ಆಗಿದ್ವು, ಇಲ್ಲ ಅಂತಲ್ಲ, ಆದರೆ ಬೇರೆ ದಾರಿ ಇತ್ತು, ಅದಕ್ಕೆ ಮರ್ಡರ್ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಹೈಕೋರ್ಟ್ನ ಒಂದು ವಾದ. ಸೊ ಹೈಕೋರ್ಟ್ ನಾನಾವತಿ ಅವರಿಗೆ IPC ಸೆಕ್ಷನ್ 302 ಅಡಿಯಲ್ಲಿ ದೋಷಿ ಎಂದು ಘೋಷಿಸಿ ಇವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಒಂದು ಶಿಕ್ಷೆಯನ್ನು ಕೂಡ ಘೋಷಣೆ ಮಾಡ್ತದೆ. ಆ್ಯಂಡ್ ನಾನಾವತಿ ಅವರು ಡಿಸೈಡ್ ಮಾಡ್ತಾರೆ, ನೋ, ಐ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್. ಸುಪ್ರೀಂ ಕೋರ್ಟ್ಗೂ ಕೂಡ ಇವರು ದಾವೆಯನ್ನು ಹಾಕ್ತಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ ಮೂಲಕ ಸೆಷನ್ ಕೋರ್ಟ್ ಅವ್ರ ಜ್ಯೂರಿಯಲ್ಲಿ ಏನಾಗಿತ್ತು, ಆಮೇಲೆ ಹೈಕೋರ್ಟಲ್ಲಿ ಏನಾಗಿದೆ, ಆ್ಯಂಡ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಸ್, ಡೆಫಿನೆಟ್ಲಿ ಇದು ಹಠಾತ್ ಕೋಪ ಅಥವಾ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ನಿಂದ ನಡೆದ ಹತ್ಯೆ ಅಲ್ಲ. ಓಕೆ, ಆದ್ದರಿಂದ IPC ಸೆಕ್ಷನ್ 300 ಎಕ್ಸೆಪ್ಷನ್ 1 ಅನ್ವಯ ಆಗ್ತದೆ. ಜೂರಿ ತೀರ್ಪು ಮಾನ್ಯವೇ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಲಾಗುತ್ತೆ. ಎನಿವೆ, ಜೂರಿ ತೀರ್ಪು ಮಾನ್ಯ ಅಲ್ಲ. 1973 ಈ ಜೂರಿ ವ್ಯವಸ್ಥೆಯನ್ನು ಕೂಡ ಭಾರತದಿಂದ ತೆಗೆದು ಹಾಕಲಾಯಿತು. ಈಗ ಓನ್ಲಿ ಕೋರ್ಟ್ನಲ್ಲಿ ಜಡ್ಜ್ ಏನು ಹೇಳ್ತಾರೆ ಅದು ಫೈನಲ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ 1961 ಈ ತೀರ್ಪು ಕೋರ್ಟ್ ಹೇಳಿದ್ದೇನು ಅಂದರೆ, ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಈ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ, ಇದು ವೆಲ್ ಪ್ಲ್ಯಾನ್ಡ್, ವೆಲ್ ಪ್ರಿಪೇರ್ಡ್ ಆದಂಥದ್ದು ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ KM ನಾನಾವತಿ ಅವರನ್ನು ಜೈಲಿಂದ ಬಿಡುವಂಥ ಪ್ರಶ್ನೆನೇ ಇಲ್ಲ. ಆ್ಯಂಡ್ ಈ ಒಂದು ಕಾರಣವನ್ನು ಹೇಳ್ತಾರೆ. ಅದು ಆದಮೇಲೆ ಇವರು ಯಾಕೆ ಗ್ರೇವ್ ಆ್ಯಂಡ್ ಈ ಸಡನ್ ಪ್ರೊವೊಕೇಶನ್ ಅಲ್ಲ ಅಂತ ಹೇಳ್ತಾರೆ ಅಂದರೆ, ಮೊದಲೇ ಶೆಲ್ವಿಯಾ ಒಪ್ಕೊಂಡಿದ್ದಾರೆ, ನಾನಾವತಿ ಮನೆಗೆ ಹೋಗ್ತಾರೆ, ಮೂವಿ ಥಿಯೇಟ್ರಿಗೆ ಬಿಟ್ಟು ಬರ್ತಾರೆ, ವಾಪಸ್ ಬರಬೇಕಾದ್ರೆ ಈ ಇನ್ಸಿಡೆಂಟ್ ಆಗುತ್ತೆ. ಆ್ಯಂಡ್ ಹೋಗಿ ರಿವಾಲ್ವರ್ನ ತಗೋತಾರೆ, ನಂತರ ಪ್ರೇಮ್ ಅಹುಜಾ ಮನೆಗೆ ಹೋಗ್ತಾರೆ. ಇಷ್ಟೆಲ್ಲ ಸಮಯ ಇತ್ತು ತಾನೆ. ನಾರ್ಮಲಿ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಅಂದರೆ
ಒಂದು ಯಾರೋ ಕಪಾಳಿಗೆ ಹೊಡೆದ್ರೆ ಇಮ್ಮಿಡಿಯೇಟ್ಲಿ ಇನ್ನೊಬ್ಬರು ಕಪಾಳಿಗೆ ಹೊಡೆಯೋದು. ಯಾಕೆ ಹೊಡೆದಿದ್ದಾರೆ, ಏನು ಮಾಡಿದ್ದೀನಿ, ನಾನೇನು ಮಾಡಿದ್ದೀನಿ, ಇವ್ರು ಯಾಕೆ ಹೊಡೆದಿದ್ದಾರೆ ಅನ್ನೋದನ್ನು ವಿಚಾರ ಮಾಡೋಂಗಿಲ್ಲ. ದಿಸ್ ಇಸ್ ವಾಟ್ ಕಾಲ್ಡ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ಒಬ್ಬರು ಒಂದು ಮಾಡಿದರೆ ನಾವು ಇಮಿಡಿಯೇಟ್ಲಿ ಮಾಡಿಬಿಡೋದು. ಓಕೆ, ಆ್ಯಂಡ್ ದಿಸ್ ಈಸ್ ವಾಟ್ ಮೋಸ್ಟ್ ಆಫ್ ದಿ ಟೈಮ್ ಹೀಟೆಡ್ ಮೂಮೆಂಟ್ಸ್ ಏನಿರ್ತವೆ ಜೀವನದೊಳಗೆ, ಈ ಮರ್ಡರ್ಗಳಾಗಲಿ ಅಥವಾ ಈವನ್ ಸಮ್ ಪೀಪಲ್ ಕಮಿಟ್ ಸೂಸೈಡ್ ಇನ್ ದೋಸ್ ಸರ್ಕಮ್ಸ್ಟಾನ್ಸಸ್, ಇಮ್ಮಿಡಿಯೇಟ್ಲಿ ಅವ್ರ ತಲೆಯಾಗಿ ಬಂತು ಆ್ಯಕ್ಷನ್ ತೊಗೊಂಡ್ಬಿಡೋದು. ಆ್ಯಂಡ್ ಈವನ್ ಮರ್ಡರ್ ಆಗಬೇಕಾದ್ರೆ ಆಗಿರ್ಬೋದು, ಆ್ಯಂಡ್ ಆಕ್ಸಿಡೆಂಟ್ ಆಗಬೇಕಾದ್ರೆ ಆಗಿರ್ಬೋದು, ಅದು ಈ ಡ್ರಗ್ ಎಡಿಕ್ಟ್ ಯಾರಿರ್ತಾರೆ ಅವ್ರಿಗೆ ಈ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಸಮಸ್ಯೆ ಬಹಳನೇ ಇರುತ್ತೆ. ಈವನ್ ಆ ಡ್ರಗ್ ವಿಷಯದೊಳಗೂ ಕೂಡ ಅವ್ರು ಹಾಗೆ ಇರ್ತಾರೆ. ಅವ್ರಿಗೇನಾದರೂ ಆ ಡ್ರಗ್ಸ್ ತೊಗೋಬೇಕು ಅಂತಂದರೆ ಅವ್ರಿಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಇಮ್ಮಿಡಿಯೇಟ್ಲಿ ತೊಗೋಬೇಕಾಗಿರುತ್ತೆ. ಸಿ ದೀಸ್ ಆಲ್ ದ ಥಿಂಗ್ಸ್ ವೆರಿ ವೆರಿ ಡೇಂಜರಸ್. ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್, ಇಟ್ ಈಸ್ ಮೆನ್ಷನ್ಡ್ ಇನ್ ಅವರ್ ಲಾ ಸಿಸ್ಟಮ್ ಆ್ಯಸ್ ವೆಲ್ ಗೈಸ್. ಆ್ಯಂಡ್ ದಟ್ಸ್ ವೈ ಶೆಲ್ವಿಯಾ ಒಪ್ಕೊಂಡಿದ್ದಾರೆ, ನಾನಾವತಿ ಇಷ್ಟು ಟೈಮ್ ಇತ್ತು, ಇದನ್ನು ಹೆಂಗೆ ಗ್ರೇವ್ ಆ್ಯಂಡ್ ಸಡನ್ ಅಂತ ಕರಿತೀರಿ ನೀವು? ಅವನು ಪ್ಲ್ಯಾನ್ ಮಾಡಿನೇ ಹೇಳಿದ್ದಾರೆ ಅವರು. KM ನಾನಾವತಿ ಅವರು ಹೇಳಿದ್ದಾರೆ, ಇಲ್ಲ ನಾನೇ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ರಿವರ್ವಲ್ ತಗೊಂಡು ಹೊಂಟಿದೆ. ಸೊ ಬಿಫೋರ್ ಗೋಯಿಂಗ್ ಟು ಡೈ, ನಾನು ಸಾಯೋಕ್ಕಿಂತ ಮುಂಚೆ ನಾನು ಸತ್ತರೆ ನನ್ನ ಹೆಂಡ್ತಿನ ಮಕ್ಕಳನ್ನ ಪ್ರೇಮ್ ಅಹುಜಾ ನೋಡ್ಕೋತಾರ, ಚೆನ್ನಾಗಿ ನೋಡ್ಕೋತಾರ, ಒಪ್ಕೋತಾರ ಅವ್ರನ್ನ ಅಂತ ಕೇಳಿಕೆ ಅಂತ ಹೋದಾಗ ಅವರು ನಾನು ಆ ಥರ ಮದುವೆ ಆಗ್ತಾ ಹೋದರೆ ನೂರಾರು ಮದುವೆಗಳನ್ನ ಆಗಬೇಕಾಗತ್ತೆ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಥಿಂಗ್ಸ್, ಐ ಡೋಂಟ್ ಕೇರ್ ಅಂತ ಹೇಳಿದಾಗ ಅಫ್ಕೋರ್ಸ್ ಎನಿ ಹಸ್ಬೆಂಡ್ಗಾದರೂ, ಓಕೆ, ಯಾರಿಗೆ ಬೇಕಾದರೂ, ಯಾವ ತಂದೆಗೆ ಮಕ್ಕಳಿದ್ದಾರೆ ಅವ್ರಿಗೆ ಯಾರಿಗೆ ಬೇಕಾದವ್ರಿಗೂ ಸಿಟ್ಟು ಬರುತ್ತೆ. ಆ್ಯಂಡ್ ಆ ಹೀಟೆಡ್ ಆರ್ಗ್ಯುಮೆಂಟಲ್ಲಿ ಮರ್ಡರ್ ಮಾಡಿದ್ದು ಅಂತ ಹೇಳ್ತಾರೆ. ಬಟ್ ಎಸ್, ಹೀಟೆಡ್ ಆರ್ಗ್ಯುಮೆಂಟ್ ಆ್ಯಂಡ್ ವಾಟ್ ಎವರ್ ಯು ಡಿಡ್ ಈಸ್ ಓಕೆ, ಬಟ್ ವೈ ಟು ಕಮಿಟ್ ಮರ್ಡರ್? ಓಕೆ, ಅದರಿಂದ ಶಾಂತಿಯುತವಾಗಿ ಯೋಚಿಸಲಿಕ್ಕೆ ಇವರಿಗೆ ಸಮಯ ಇತ್ತು. ಆ್ಯಂಡ್ ಉದ್ದೇಶವರು ಪೂರ್ವಕವಾಗಿಯೇ ಪ್ರೇಮ್ ಅಹುಜಾನ ಕೊಲೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈವನ್ ಪ್ರೇಮ್ ಅಹುಜಾ ಸಿಸ್ಟರ್ ಇಯರ್ಸ್ ಟುಗೆದರ್ ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ನ ಇಟ್ಟು ಈ ಕೇಸ್ನ ನಡೆಸ್ತಾರೆ. ಇದು ಉದ್ದೇಶಪೂರ್ವಕವಾಗಿಯೇ ಕೊಲೆ ಆಗಿದ್ದು ಅಂತ ಕೂಡ ಅವ್ರು ಹೇಳ್ತಾರೆ. ನೋಡಿ, ಇಲ್ಲಿ KM ನಾನಾವತಿಯವರು ಪ್ರೇಮ್ ಅಹುಜಾವನ್ನು ಕೊಂದಿದ್ದು ಸರಿ ಅನ್ನೋದೇ ಆದರೆ ವೈ ಹಿ ಈಸ್ ಲಿವಿಂಗ್ ಹಿಸ್ ವೈಫ್? ದಟ್ಸ್ ವಾಟ್ ದ ಕ್ವಶನ್ ಆಫ್ ಈ ಒಂದು ಪ್ರೇಮ್ ಅಹುಜಾ ಅವರ ಸಿಸ್ಟರ್ ಕ್ವಶನ್ ಅದೇ ಆಗಿತ್ತು. ಸೊ ಅವ್ರನ್ನ ಯಾಕೆ ಬಿಟ್ಟಿದ್ದಾರೆ, ಅವ್ರನ್ನ ಯಾಕೆ ಕೊಲೆ ಮಾಡಿಲ್ಲ? ಆ್ಯಂಡ್ ಸೊ ಇವನ ಒಬ್ಬರೇ ಮಾತ್ರ ಯಾಕೆ ಕೊಲೆ ಮಾಡಿದ್ದು ಅನ್ನೋದು ಕೂಡ ಇವ್ರ ಪ್ರಶ್ನೆ ಆಗಿತ್ತು. ದೆನ್ ಇಟ್ ಈಸ್ ಡೆಫಿನೆಟ್ಲಿ ಎಕ್ಸೆಪ್ಟೇಬಲ್. ಓಕೆ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದಂಥ ಕೊಲೆ, ಹೀಗಾಗಿ IPC ಸೆಕ್ಷನ್ 300 ಎಕ್ಸೆಪ್ಷನ್ ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ಜೂರಿ ತೀರ್ಪು ತಪ್ಪಾಗಿದೆ. ನ್ಯಾಯಾಧೀಶರು ಕಾನೂನು ಪ್ರಶ್ನೆಗಳಲ್ಲಿ ಮಾರ್ಗದರ್ಶನವನ್ನು ನೀಡಬೇಕಿತ್ತು, ಆದರೆ ಇಲ್ಲಿ ನೀಡಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿತದೆ ಆ್ಯಂಡ್ ಅಂತಿಮವಾಗಿ ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ. ಸೊ ಈ ಕೇಸ್ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ ಇದಕ್ಕೆ. ಏನು ಅಂದರೆ ನೋಡಿ, ಜೀವಾವಧಿ ಶಿಕ್ಷೆಯನ್ನು ನೀಡ್ತಾ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಎತ್ತಿ ಹಿಡಿತು, ಹೈಕೋರ್ಟ್ ಆಲ್ರೆಡಿ ಜೀವಾವಧಿ ಶಿಕ್ಷೆಯನ್ನು ನೀಡಿತು. ಆದರೆ ಇಲ್ಲಿ ಮಹಾರಾಷ್ಟ್ರ ಗವರ್ನರ್, ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಈ ಅಧಿಕಾರ ಇದೆಯಲ್ಲೋ, ಪಾರ್ಡನಿಂಗ್ ಪವರ್ ಇದೆ. ಸೊ ನಾನಾವತಿಯವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಮಹಾರಾಷ್ಟ್ರ ಅಂದಿನ ಗವರ್ನರ್ ಆರ್ಟಿಕಲ್ಸ್ 161 ಅಡಿಯಲ್ಲಿ ಕ್ಷಮಾದಾನವನ್ನು ನೀಡ್ತಾರೆ. 3 ವರ್ಷ ಆದಮೇಲೆ ಇವರು ಜೈಲಿಂದ ಹೊರಗೆ ಬರ್ತಾರೆ, ಮತ್ತೆ ಹೋಗಿ ಅವರ ಹೆಂಡತಿ ಮಕ್ಕಳ ಜೊತೆಗೆ ರಿಯೂನಿಯನ್ ಆಗುತ್ತೆ ಆ್ಯಂಡ್ ಇವರು ಒಂದಾಗ್ತಾರೆ. ಆದರೆ ಪ್ರೇಮ್ ಅಹುಜಾ ಡೆಫಿನೆಟ್ಲಿ ಡೈಡ್ ಆ್ಯಂಡ್ ಮೇ ಬಿ ಎಲ್ಲಿ ಹೋಗಿ ಇದ್ದಾರೋ, ಯಾವ ಸ್ವರ್ಗದೊಳಗಿದ್ದಾರೋ, ಎಲ್ಲಿದ್ದಾರೋ ಗೊತ್ತಿಲ್ಲ. ಬಟ್ ಎಸ್, ಡೆಫಿನೆಟ್ಲಿ ದಿಸ್ ಇಸ್ ವಾಟ್ ದ ಕೇಸ್. ನೋಡಿ, ನಾಟ್ ಓನ್ಲಿ ಜುಡಿಷರಿ, ನಾಟ್ ಓನ್ಲಿ ಜೂರಿ, ಈವನ್ ಗವರ್ನರ್, ಪಾಲಿಟಿಕ್ಸ್ ಕೂಡ ಇನ್ವಾಲ್ವ್ ಆಗಿದೆ ಗೈಸ್ ಇಲ್ಲಿ. ಓಕೆ, ವೆರಿ ರೇರ್ಲಿ ಗವರ್ನರ್ ಯೂಸ್ ದಿಸ್ ಪಾರ್ಡನಿಂಗ್ ಪವರ್. ಆರ್ಟಿಕಲ್ 160 ಅಡಿಯಲ್ಲಿ ಈ KM ನಾನಾವತಿ ಅವರಿಗೆ ಗವರ್ನರ್ ಕ್ಷಮಾದಾನವನ್ನು ನೀಡ್ತಾರೆ. ಇದು ಒಂದು ಸಂವಿಧಾನಾತ್ಮಕ ಚರ್ಚೆ ಆಗಿ ಕೂಡ ಮುಂದುವರಿತದೆ. ಬಿಕಾಸ್ ಇಟ್ ವಾಸ್ ಶಾಕಿಂಗ್ ಫಾರ್ ಸೋ ಮೆನಿ ಪೀಪಲ್ ಇನ್ ಇಂಡಿಯಾ. ಅಲ್ಲಿವರೆಗೂ ಯಾವತ್ತೂ ಆಗಿರಲಿಲ್ಲ. ಆ್ಯಂಡ್ ದ್ಯಾಟ್ಸ್ ವೈ ದಿಸ್ ಕೇಸ್ ಈಸ್ ವೆರಿ ವೆರಿ ಹಿಸ್ಟಾರಿಕ್ ಆ್ಯಂಡ್ ಸಿಗ್ನಿಫಿಕೆಂಟ್. ನಿಮಗೆ ಈವನ್ ಎಕ್ಸಾಮ್ ಒಳಗೂ ಕೂಡ ಈ ಪ್ರಕರಣವನ್ನು ಕೇಳ್ಬೋದು ಗೈಸ್. ಆ್ಯಂಡ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಯಾಕಂದರೆ ಈ ವ್ಯವಸ್ಥೆ ಆದಮೇಲೆ 1973
ಓಕೆ 1973 ಜ್ಯೂರಿ ಸಿಸ್ಟಮನ್ನು ಅಬಾಲಿಷ್ ಮಾಡಲಾಯಿತು. ಈ ಜ್ಯೂರಿಗಳ ಒಂದು ಒಪಿನಿಯನ್ನ ಕೇಳುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನುವಂಥ ಒಂದು ಫೈನಲ್ ಜಜ್ಮೆಂಟ್ಸ್ಗೆ ಬರಲಾಯಿತು. ಈ ಪ್ರಕರಣ ನಂತರ ಭಾರತದಲ್ಲಿ ಜ್ಯೂರಿ ವ್ಯವಸ್ಥೆಗೆ ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಆ್ಯಂಡ್ ಪ್ರವೋಕೇಶನ್ ಬಗ್ಗೆ ಇಲ್ಲಿ ಸ್ಪಷ್ಟತೆಯನ್ನು ನೀಡಲಾಯಿತು. ಹಠಾತ್ ಮತ್ತು ಗಂಭೀರ ಪ್ರಚೋದನೆ ಇದನ್ನು ಹೇಳಿಕ್ಕೆ ಸಾಧ್ಯನೇ ಇಲ್ಲ, ಇದು ವೆಲ್ ಪ್ಲ್ಯಾನ್ಡ್ ಮರ್ಡರೇ ಆಗಿತ್ತು ಅನ್ನೋದನ್ನು ಕೂಡ ಹೇಳಿದರು. ಆ್ಯಂಡ್ ಈವನ್ ಈ ಪ್ರಕರಣದಲ್ಲಿ ಸ್ವತಂತ್ರ ಭಾರತದಲ್ಲಿ ಮೊದಲು ಬಾರಿಗೆ ಮಾಧ್ಯಮಗಳು ತುಂಬ ಪ್ರಭಾವವನ್ನು ಬೀರ್ತವೆ. ಬಿಕಾಸ್ ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಇಂಡಿಯನ್ ಮಿಲಿಟರಿ ಒಳಗೆ, ಇಂಡಿಯನ್ ನೇವಿ ಒಳಗೆ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್ ಒಳಗೆ ಯಾರು ಕೆಲಸ ಮಾಡ್ತಾರೆ, ಸೋಲ್ಜರು, ನಮ್ಮ ದೇಶ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಭಾಳ ಸರ್ತಿ ಅವ್ರ ಕಡೆಯಾಗಿ ಮಾತಾಡ್ತಾರೆ. ನೋ ಗೈಸ್, ಯಾರ್ದು ತಪ್ಪಿದೆ, ಯಾರ್ದು ಸರಿ ಇದೆ, ಆ ಥರ ಮಾತಾಡುವಂಥ ಅವಶ್ಯಕತೆ ಇದೆ. ದಟ್ಸ್ ವೈ ಇಮೋಷ್ನಲ್ ಆಗಿ ನಾವು ಕಾನೂನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಮೋಷ್ನಲ್ ಆಗಿ ನಾವು ಕಾನೂನನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಕಾನೂನಾಗಿ ಇರುತ್ತೆ. ಆ್ಯಂಡ್ ರ್ಯಾಷನಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಟೇಕಿಂಗ್ ದಿಸ್ ಲಾಸ್. ಓಕೆ, ಸೊ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಸೆಕ್ಷನ್ IPC ಸೆಕ್ಷನ್ 300 ಎಕ್ಸೆಪ್ಷನ್ 1 ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಆಗಿರ್ಬೋದು, ಜ್ಯೂರಿ ಸಿಸ್ಟಮ್ ಅಬಾಲಿಷನ್ ಆಗಿರ್ಬೋದು, ಆರ್ಟಿಕಲ್ 161 ಗವರ್ನರ್ಸ್ ಪಾರ್ಡನಿಂಗ್ ಪವರ್ ಆಗಿರ್ಬೋದು, ಆ್ಯಂಡ್ ಪ್ರಿಮೆಡಿಟೇಟೆಡ್ ವರ್ಸಸ್ ಸಡನ್ ಆ್ಯಕ್ಟ್. ವಿಚ್ ಒನ್ ಈಸ್ ದ ರಿಯಲ್ ರೀಸನ್ ಫಾರ್ ದ ಕಿಲ್ಲಿಂಗ್ ಆಫ್ ಪ್ರೇಮ್ ಅಹುಜಾ ಅನ್ನುವಂಥ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಗೈಸ್. ದಿಸ್ ಇಸ್ ವಾಟ್ KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್. ಕ್ರಿಮಿನಲ್ ಕಾನೂನು, ಸಂವಿಧಾನಾತ್ಮಕ ಅಧಿಕಾರಗಳು ಯಾವುದವು, ನ್ಯಾಯಾಂಗ ಸುಧಾರಣೆ ಬಗ್ಗೆ ಕೂಡ ಇಲ್ಲಿ ಮಾತನಾಡಲಾಯಿತು ಗೈಸ್. ನೌ ಐ ವಿಲ್ ಕಮ್ ಟು MCQs. ಈ ಒಂದು ಪ್ರಕರಣವನ್ನು ಕುರಿತು MCQsಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. KM ನಾನಾವತಿ ಪ್ರಕರಣದಲ್ಲಿ ಆರೋಪಿತ ಅಪರಾಧ ಯಾವುದು? ಸೆಕ್ಷನ್ IPC ಸೆಕ್ಷನ್ 304 ಅಪರಾಧಾತ್ಮಕ ಮಾನಹತ್ಯೆ, IPC ಸೆಕ್ಷನ್ 376 ಅತ್ಯಾಚಾರ, ಆ್ಯಂಡ್ IPC ಸೆಕ್ಷನ್ 302 ಕೊಲೆ, ಆ್ಯಂಡ್ IPC ಸೆಕ್ಷನ್ 107 ಪ್ರಚೋದನೆ. ಆ್ಯಕ್ಚುಲಿ ನಾನಾವತಿಯವರು ಹೇಳಿದ್ದು ಪ್ರಚೋದನೆಯನ್ನು ಹಾಕಿ ಅಂತ, ಬಟ್ ಇಲ್ಲಿ ಕೋರ್ಟ್ ಹಾಕಿದ್ದು ಸೆಕ್ಷನ್ 302 ಕೊಲೆ. ಓಕೆ, ಸೊ ಕೊಲೆ ಪ್ರಕರಣದೊಳಗೆ ಅವರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಗೈಸ್. KM ನಾನಾವತಿ ಅವರು ಪ್ರೇಮ್ ಅಹುಜಾವನ್ನು ಯಾವ ಶಸ್ತ್ರಾಸ್ತ್ರದಿಂದ ಹತ್ಯೆ ಮಾಡಿದರು? ಚಾಕು, ಲೋಹದ ದಂಡ, ಸೇವಾರ್ ರಿವಾಲ್ವರ್ ಆ್ಯಂಡ್ ವಿಷ. ಡೆಫಿನೆಟ್ಲಿ ಸೇವಾರ್ ರಿವಾಲ್ವರ್ನ ತೆಗೆದುಕೊಂಡು ಹೋಗಿ 6 ಗೋಲಿನ ತೊಗೊಂಡು ಹೋಗಿ 3 ಗೋಲಿನ ಅವರು ಹೊಡೆದಿದ್ದು ಗೈಸ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಯಾವ ಕಾನೂನು ತತ್ವವನ್ನು ತಿರಸ್ಕರಿಸಿತು? ವೆರಿ ಇಂಪಾರ್ಟೆಂಟಾ? ಸ್ವಯಂ ರಕ್ಷಣೆ, ಇದನ್ನು ಕೂಡ ಇಲ್ಲ ಅಂತ ಹೇಳ್ತು. ಹಠಾತ್ ಮತ್ತು ಗಂಭೀರ ಪ್ರಚೋದನೆ, ಬಾಲಾಪರಾಧ, ಸಹ ಅಪರಾಧ ತತ್ವ. ಡೆಫಿನೆಟ್ಲಿ ಹಠಾತ್ ಮತ್ತು ಗಂಭೀರ ಪ್ರಚೋದನೆಯನ್ನು ಇದು ನಿರಾಕರಿಸಿತು. ಇಟ್ ಈಸ್ ಇಂಪಾಸಿಬಲ್ ಟು ಟೆಲ್ ದಟ್ ಗ್ರೇವ್. ಓಕೆ, ಅದನ್ನು ಗ್ರೇವ್ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತು. ನೆಕ್ಸ್ಟ್, KM ನಾನಾವತಿ ಪ್ರಕರಣವು ಭಾರತದ ಯಾವ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾರಣವಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ದಟ್ ಈಸ್ ಜ್ಯೂರಿ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಗೈಸ್. ಜ್ಯೂರಿ ವ್ಯವಸ್ಥೆ ಅಂದರೆ ಏನು ಅಂತ ಕೂಡ ನಾನು ಮೀನಿಂಗ್ನ ಹೇಳಿದ್ದೀನಿ. ನೆಕ್ಸ್ಟ್, ನಾನಾವತಿಗೆ ಕ್ಷಮಾದಾನವನ್ನು ನೀಡಿದವರು ಯಾರು ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ಡೆಫಿನೆಟ್ಲಿ ಭಾರತ ರಾಷ್ಟ್ರಪತಿ ನೀಡೋದಾದರೆ ಅಂಡರ್ ಆರ್ಟಿಕಲ್ 72 ಅಡಿಯಲ್ಲಿ ನೀಡಿರ್ತಾರೆ, ಆದರೆ ಇವ್ರು ನೀಡಿರಲಿಲ್ಲ. ಆ್ಯಂಡ್ ಪ್ರಧಾನಮಂತ್ರಿಗೆ ಅಧಿಕಾರನೇ ಇಲ್ಲ, ಈವನ್ ಸುಪ್ರೀಂ ಕೋರ್ಟ್ ಕೂಡ ಅಲ್ಲ. ಸೊ ಮಹಾರಾಷ್ಟ್ರದ ರಾಜ್ಯಪಾಲರು ಅಂಡರ್ ಆರ್ಟಿಕಲ್ 161 ಅಡಿಯಲ್ಲಿ ಈ ಒಂದು ಕ್ಷಮಾದಾನವನ್ನು ನೀಡಲಾಯಿತು. ಓಕೆ, ದಿಸ್ ಇಸ್ ವಾಟ್ ಅಬೌಟ್ KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್. ಇದು ಆಗಿತ್ತು ಗೈಸ್. ಆ್ಯಂಡ್ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಎಸ್, ಲಾಸ್ಟ್ ಸೆಗ್ಮೆಂಟ್. ಸಪ್ತಾಪುರ್ನಲ್ಲಿ, ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೊಕೇಟ್ ಆಗಿದೆ ಗೈಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಲರ್ನ್ ಥಿಂಗ್ಸ್ ಲೈಕ್ ದಿಸ್, ಪ್ರಾಕ್ಟಿಕಲ್ ಆಗಿ, ಇಂಟ್ರೆಸ್ಟಿಂಗ್ ಆಗಿ ಒಂದು ಸ್ಟೋರಿ ಮಾಡಿ ಈ ವಿಷಯಗಳನ್ನ ನೀವು ಕಲಿಬೇಕಾಗಿತ್ತು ಅಂದರೆ ಯು ಕ್ಯಾನ್ ಆಲ್ವೇಸ್ ವೆಲ್ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ ವಿಚ್ ಗಿವ್ಸ್ ಕೋಚಿಂಗ್ ಫಾರ್ IAS, KAS, PSI, ESI, FDI, SDA, PDO and all the competitive exam related things we will teach. ಆ್ಯಂಡ್ ಈವನ್ ನಮ್ಮ ಪುಸ್ತಕಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಇದ್ದಾವೆ. ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಆ್ಯಸ್ ವೆಲ್, ಆ್ಯಂಡ್ ಯು ಕ್ಯಾನ್ ವಿಸಿಟ್ ಟು ಅವರ್ ಆಫೀಸ್ ಆ್ಯಸ್ ವೆಲ್. ಆ್ಯಂಡ್ ದೀಸ್ ಆರ್ ದ ಕ್ವಾಲಿಟಿ ಬುಕ್ಸ್ ವಿಚ್ ಆರ್ ಅವೈಲಬಲ್ ಇನ್ ಮಾರ್ಕೆಟ್ ಆ್ಯಸ್ ವೆಲ್. ಆ್ಯಂಡ್ ನೀವು ನನ್ನ ಕಡೆಯಿಂದನೂ ಕೂಡ ತೆಗೆದುಕೊಳ್ಬಹುದು. ಆ್ಯಂಡ್ ನನ್ನ ನಂಬರ್ ಕೂಡ ಇದೆ ಗೈಸ್. ಆ್ಯಂಡ್ ಡು ನಾಟ್ ಫರ್ಗೆಟ್
ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಇಫ್ ಯು ಲೈಕ್ ಇಟ್. ಓಕೆ, ನಿಮಗೆ ಇಷ್ಟ ಆಗಿದೆ, ನಿಮಗೆ ಅರ್ಥ ಆಗಿದೆ, ಆ್ಯಂಡ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಶೇರ್ ಇಟ್. ಐ ವಾಂಟ್ ಟು ಮೇಕ್ ಆಲ್ ದ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್, ಓಕೆ, ಸುಪ್ರೀಂ ಕೋರ್ಟಿನ ಎಲ್ಲ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್. ವೈ ಐ ಫೀಲ್ ಇಟ್ ದೀಸ್ ಆರ್ ಇಂಪಾರ್ಟೆಂಟ್ ಮೀನ್ಸ್, ಈ ದೇಶದೊಳಗೆ ನೀವು ಹುಟ್ಟಿದ್ದೀರಾ, ಈ ದೇಶದೊಳಗೆ ನೀವು ಜೀವನವನ್ನು ಕಳಿಬೇಕು ಅಂತಿದ್ದೀರಾ, ಅಥವಾ ಈ ಸಮಾಜದೊಳಗೆ ಇದ್ದೀರಾ ಅಂದರೆ it's your responsibility to know the laws which are existing in our country, because if you know the laws, nobody can cheat you, nobody can misbehave with you, and that's why learning these laws make you much more confident. ಸೊ ಆ ಒಂದು ಕಾರಣಕ್ಕಾಗಿ ನೀವು ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಆ್ಯಂಡ್ ಅವರ್ ಲಾ ಆಫ್ ದಿ ಲ್ಯಾಂಡ್, ನಮ್ಮ ಕಾನೂನು ಆಗಿರ್ಬೋದು, ನಮ್ಮ ಸಂವಿಧಾನ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಹಕ್ಕುಗಳನ್ನ ಕೊಟ್ಟಿದೆ. ಆ್ಯಂಡ್ ದಟ್ ಈಸ್ ದ ಪರ್ಪಸ್ ಆಫ್ ಎಜುಕೇಷನ್ ಗೈಸ್, ನಾಟ್ ಲೈಕ್ ಜಸ್ಟ್ ಸಿಲೆಬಸ್ ಒಳಗೆ ಏನಿದೆ ಅದು ನಮಗೆ ಹೊಡೆದು ಒಂದು ಜಾಬ್ ತೊಗೊಳ್ಳೋದಲ್ಲ. ಇಫ್ ಯು ಆರ್ ಲಿವಿಂಗ್ ಇನ್ ದಿಸ್ ಕಂಟ್ರಿ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ನೋ ದಿಸ್ ಕಂಟ್ರೀಸ್ ಲಾ. ಓಕೆ, ಸೊ ಅದನ್ನು ನನ್ನ ಕಡೆ ಆದಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ಆಲ್ಮೋಸ್ಟ್ ಐ ಟಾರ್ಗೆಟೆಡ್ ಲೈಕ್ ಐ ವಿಲ್ ಕಂಪ್ಲೀಟ್ ಆಲ್ ದ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಈವನ್ ನಿಮಗೆ ನಾನು ಯಾವಾಗ ಕಂಪ್ಲೀಟ್ ಮಾಡ್ತೀನೋ ಈ ಒಂದು ಲ್ಯಾಂಡ್ಮಾರ್ಕ್ ಕೇಸಸ್ಗಳನ್ನ, ಆ ಒಂದು ಸಮಯದೊಳಗೆ ಇದಕ್ಕೆ ಬೇಕಾದಂಥ ಒಂದು ಪುಸ್ತಕವನ್ನು ಕೂಡ ನಾನು ರಿಲೀಸ್ ಮಾಡ್ತೀನಿ. ಆಲ್ ದ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಕೇಸ್ ಮೇಲೆ ಪುಸ್ತಕವನ್ನು ಕೂಡ ಮಾಡಿರ್ತೀನಿ. ಸೊ that will be helpful for all the competitive exam readers and even law students, those who are preparing for third semester of law, where they are asking questions like these landmark judgment cases. ಅದಕ್ಕೂ ಕೂಡ ನಿಮಗೆ ಉಪಯೋಗ ಆಗೋ ರೀತಿಯಲ್ಲೇ ಮಾಡ್ತೀನಿ, ಬಟ್ ನಾಟ್ ಇಮಿಡಿಯೇಟ್ಲಿ, ಬಟ್ ಶೋರ್ ಐ ವಿಲ್ ಡೂ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.